ನಮ್ಮ ಜೊತೆ MLC ರವಿಕುಮಾರ್ ಇದ್ದಾರೆ. ಸರ್, ಇವತ್ತು ಅಂದರೆ ಮುಸ್ಲಿಮರಿಗೆ ಕಾಂಟ್ರಾಕ್ಟಲ್ಲಿ 4% ಮೀಸಲಾತಿ ಕೊಡಬೇಕೆಂಬ ಬಗ್ಗೆ ಚರ್ಚೆ ಆಗ್ತಿದೆ. ಪ್ರಸ್ತಾವನೆ ಕೂಡ ಸಿದ್ದರಾಮಯ್ಯಗೆ ಬಂದಿದೆ. ಬಟ್ ಅವರು ನಾವು ಯಾವುದೇ ಕಾರಣಕ್ಕೂ ತರಲ್ಲ ಅಂತ ಕೂಡ ಹೇಳ್ತಾ ಇರೋಂಥದ್ದು. ಅಂದರೆ ಆ ಪ್ರಸ್ತಾವನೆ ಇನ್ನೂ ನಮ್ಮ ಮುಂದೆ ಬಂದಿಲ್ಲ, ನಾವು ಆ ಥರ ತರ್ತೀವಿ ಅಂತ ಹೇಳ್ತಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಇವತ್ತೆಲ್ಲ ನ್ಯೂಸ್ ಪೇಪರಲ್ಲಿದೆ. ಕಾಂಟ್ರಾಕ್ಟಲ್ಲಿ ಗುತ್ತಿಗೆ ಕೊಡೋದ್ರಲ್ಲಿ 4% ಅಲ್ಪಸಂಖ್ಯಾತರಿಗೆ ಮುಸಲ್ಮಾನ್ ಬಂಧುಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಎಲ್ಲ ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ ಸುದ್ದಿಯಾಗಿದೆ. ಈ ಹಿಂದೆ ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೆ ನಾನು 10,000 ಕೋಟಿ ಕೊಡ್ತೇನೆ, ಅವರ ಅಭಿವೃದ್ಧಿ ಆಗಬೇಕಾಗಿದೆ ಅಂತೇಳಿ. ಮತ್ತು ಇನ್ನೊಂದು ಕಡೆ SC STಗಳ ಅಭಿವೃದ್ಧಿಯನ್ನು ಸಂಪೂರ್ಣ ಕಡೆಗಣಿಸಿ 25,000 ಕೋಟಿ SCP TSP ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ, ಬೇರೆ ಬೇರೆ ಇಲಾಖೆಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಅಂದರೆ SC ST OBCಗಳಿಗೆ ಅನ್ಯಾಯ ಮಾಡೋದೇ ಈ ಸರ್ಕಾರದ ಪರಮೋದ್ದೇಶನ. ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಅಥವಾ ಮುಸಲ್ಮಾನರ ಅಭಿವೃದ್ಧಿ ಮಾತ್ರನೇ ಆಗಬೇಕಾ? ಇನ್ನು ಉಳಿದಿರೋರ್ದು ಏನು ಬೇಕಾದರೂ ಆದರೂ ನಡೆಯುತ್ತಾ? ಹಾಗಾಗಿ ಈ ಸರ್ಕಾರ ಏನಿದೆ ಸಂಪೂರ್ಣವಾಗಿ ತುಷ್ಟೀಕರಣವನ್ನು ಓಲೈಸ್ತಾ ಇರ್ತಕ್ಕಂಥ ಸರ್ಕಾರ ಇದು. ತುಷ್ಟೀಕರಣವನ್ನು ಪೂಜೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಇದನ್ನು ವಕ್ಫ್ದು ತೆಗೆದುಕೊಳ್ಳಿ. ವಕ್ಫು ಅನೇಕ ನೂರಾರು ಜನ, ಸಾವಿರಾರು ಜನ ರೈತರ ಜಮೀನುಗಳು ಇವತ್ತು ಖಬರಸ್ಥಾನ ಆಗ್ತಾ ಇದ್ದಾವೆ. ಆಮೇಲೆ ಮುಸಲ್ಮಾನರು ಕೈ ವಶ ಆಗ್ತಾ ಇದೆ. ಆಮೇಲೆ ವಕ್ಫ್ ಆಸ್ತಿ ಆಗ್ತಾ ಇದೆ. ಸರ್ಕಾರ ಏನು ಆ್ಯಕ್ಷನ್ ತೆಗೆದುಕೊಳ್ತಾ ಇಲ್ಲ. ರೈತರು ಭಾರಿ ಕಷ್ಟದಲ್ಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಈ ಸರ್ಕಾರ ಏನಿದೆ ಸಂಪೂರ್ಣವಾಗಿ ಓಲೈಕೆ ಮಾಡ್ತಾ ಇರ್ತಕ್ಕಂಥ, ತುಷ್ಟೀಕರಣವನ್ನೇ ಪೂಜೆ ಮಾಡ್ತಾ ಇರ್ತಕ್ಕಂಥ, ಇನ್ನು ಉಳಿದಿರ್ತಕ್ಕಂಥ ಎಲ್ಲವರನ್ನು ಕೂಡ ಮರೆತು ಮಲಗಿರ್ತಕ್ಕಂಥ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ. ಈ ಸರ್ಕಾರಕ್ಕೆ ಸರಿಯಾದ ಶಾಸ್ತಿ ಆಗೇ ಆಗತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅದೇ ರೀತಿ ಸರ್, ಇಷ್ಟು MLC ರವಿಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ KS ಮಾರ್ತಿನಾಯ್ಕ, BTV ಬೆಂಗಳೂರು.